ನಿಡಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮುದ್ದಾಪುರ ಅನ್ನುವಂಥ ಗ್ರಾಮದಲ್ಲಿ ನಿನ್ನೆ ಇವತ್ತಿನ ದಿನ ಲಕ್ಷ್ಮೀಬಾಯಿ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅವರ ಗಂಡನಾದಂತಹ ಸಾಬಣ್ಣ ಬರ್ಗಿ ಮತ್ತು ಇವರಿಗೆ ಮದುವೆಯಾಗಿ ಸುಮಾರು 13 ವರ್ಷ ಮದುವೆ ಆಗಿದೆ. ಒಟ್ಟು 5 ಜನ ಮಕ್ಕಳಿದ್ದರು. ಲಕ್ಷ್ಮೀಬಾಯಿ ಬರ್ಗಿ ಅವ್ರದ್ದು ಕೂಡ ಅಲ್ಲೇ ಅವರ ಅಣ್ಣನ ಮನೆಗೆ ವರಮಹಾಲಕ್ಷ್ಮಿ ಪೂಜೆ ಅಂತಂತೇಳಿ 2 ಮಕ್ಕಳನ್ನ ಕರ್ಕೊಂಡೋಗಿರ್ತಾರೆ. ಇನ್ನೊಬ್ಬ ಮಗ ಅಜ್ಜ ಅಜ್ಜಿ ಜೊತೆಗೆ ಕೋಲಾರದಲ್ಲಿದ್ದಾರೆ. ಇನ್ನಿಬ್ಬರು ಮಕ್ಕಳು ಮತ್ತು ತಂದೆ ತೋಟದ ವಸ್ತಿಯಲ್ಲಿ ಅವ್ರದ್ದು 8 ಎಕರೆ ಜಮೀನಿದ್ದು ಅವರ ಜಮೀನಲ್ಲೇ ಬಾವಿ ಇದೆ. ಮಧ್ಯಾಹ್ನ ಹೋಗಿದ್ದಾರೆ, ಬಂದು ನೋಡಿದ್ದಾರೆ. ಅಲ್ಲಿ ಬಂದು ನೋಡಿದಾಗ ಮಕ್ಕಳು ಕಂಡಿಲ್ಲ, ಗಂಡನೂ ಕಂಡಿಲ್ಲ. ತದನಂತರ ಸ್ವಲ್ಪ ಟೈಮು ಹುಡುಕಾಡಿದ್ದಾರೆ. ಯಾವಾಗ ಇವರು ಬಾವಿ ಹತ್ರ ಹೋಗಿ ಸುಮಾರು ಒಂದು 4:30-5 ಗಂಟೆಗೆ ಬಾವಿ ಹತ್ರ ಹೋದಾಗ ಗಂಡನ ಬಟ್ಟೆ ಅಲ್ಲಿ ಬಿದ್ದಿರೋದನ್ನು ಅವರು ನೋಡಿದ್ದಾರೆ. ತದನಂತರ ಸಂಶಯ ಬಂದು ಅವರ ಸಂಬಂಧಿಕರಿಗೆ ಫೋನ್ ಮಾಡಿ, ಇಲ್ಲ ಮನೆಯಲ್ಲಿ ಯಾರೂ ಕಾಣ್ತಾ ಇಲ್ಲ, ಗಂಡನೂ ಕಾಣ್ತಾ ಇಲ್ಲ, 2 ಮಕ್ಕಳನ್ನೂ ಕಾಣ್ತಾ ಇಲ್ಲ ಅಂತಂತೇಳಿ ಹುಡುಕಾಟ ಪ್ರಾರಂಭ ಮಾಡ್ತಾರೆ. ತದನಂತರ ರಾತ್ರಿ ಹೊತ್ತು ಬಾವಿಯಲ್ಲಿ ನೋಡಿದಾಗ ಅವರ 2 ಮಕ್ಕಳ ಮೃತದೇಹನೂ ಕೂಡ ಪತ್ತೆಯಾಗಿದೆ. ಬಾವಿ ನೀರನ್ನು ತೆಗೆಸಿ ಚೆಕ್ ಮಾಡಿದಾಗಲೂ ಕೂಡ ಗಂಡನ ದೇಹ ಆಗಲಿ ಅಥವಾ ಮೃತದೇಹ ಆಗಲಿ ಅಥವಾ ಅವನಾಗಲಿ ಸಿಕ್ಕಿಲ್ಲ ಅಲ್ಲಿ. ಬಟ್ ಬಟ್ಟೆ ಮಾತ್ರ ಇದೆ. ಹಾಗಾಗಿ ಆ ಗಂಡ ಸಾಬಣ್ಣ ಎಲ್ಲಿದ್ದಾನೆ ಅನ್ನುವಂಥ ಒಂದು ಹುಡುಕಾಟನೂ ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. 2 ಮಕ್ಕಳ ಮೃತದೇಹವನ್ನು ಈಗಾಗಲೇ ಹಾಸ್ಪಿಟ್ಲಿಗೆ ರವಾನಿಸಲಾಗಿದೆ. ತಾಯಿ ಆದಂಥವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಕ್ಕಳ ಸಾವಿನಲ್ಲಿ ನಮಗೆ ಸಂಶಯ ಇದೆ ಅಂತಂತೇಳಿ. ಆ ಪ್ರಕಾರ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ. ಸಾಬಣ್ಣ ಎಲ್ಲಿದ್ದಾನೆ ಅನ್ನೋದನ್ನು ಆದಷ್ಟು ಬೇಗ ಪತ್ತೆ ಮಾಡಲಾಗುತ್ತೆ. ಥ್ಯಾಂಕ್ ಯು. ಇಲ್ಲ ಅಲ್ಲಿ
ಇಲ್ಲ ಅಲ್ಲಿ Ya, que